ದೇ ಕಾನ್ಸ್ಟೆಂಟ್ಲಿ ಸ್ಪೆಕ್ಯುಲೇಟ್ ಹಿಂಗಾಗಿರ್ಬೋದು ಇದು ಅದು ಅಂತ. ಯಾರೋ ಲೀಕ್ ಮಾಡಿದ್ರು ಅಂತ ಬರ್ತಾ ಇದೆಯಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಅವ್ರಿಗೆ ಹೆಂಗೆ ಹೋಯ್ತು ಅನ್ನೋದು ಕ್ವಶನ್. ಇದರ್ ಮಿಸ್ಟರ್ ಗುರುಪ್ರಸಾದ್ ವುಡ್ ಹ್ಯಾವ್ ಸೆಂಟ್. ಅವರಿಂದ ಹೆಂಗೆ ಲೀಕ್ ಆಗಿದೆ ಅನ್ನೋದು ಕ್ವಶನ್. ಡೋಂಟ್ ಯು ಥಿಂಕ್ ದಟ್ ಈಸ್ ದ ಪರ್ಸನಲ್ ಥಿಂಗ್? Guruprasad is one focused person who doesn't like to be disturbed. I mean, see, I hardly saw Sumitra madam with him. ನಾನು ಸಾಯೋ ಅಷ್ಟರಲ್ಲ ಅವ್ರಿಗೆ ಸೆಟಲ್ ಮಾಡಿಬಿಟ್ಟು ಹೋಗ್ತೀನಿ ಅನ್ನೋದಿತ್ತು. ರೇಡ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು, ಆ ಹೋಟೆಲ್ ರೂಮ್ ವೆಕೇಟ್ ಮಾಡಬೇಕಾಗಿತ್ತು. He was too focused. He never used to pick her call because he is the person who could have done it. Because ನಂಗೆ ಆ ಪರ್ಸನು ಗೊತ್ತು, ಇವರು ಗೊತ್ತು. ದಟ್ ಡ್ಯಾಮೇಜಸ್ ಮೂವಿ. ಸೊ ನೀವು ಹೇಳಿದಾಗ ನೀವು ತುಂಬ ಕ್ಲೋಸ್ ಇದ್ರಿ. ನೀವು ಅವ್ರ ಜೊತೆ ಇದ್ದಾಗ ನಾವು ನ್ಯೂಸಲ್ಲಿ ಓದಿದ್ದು, ಜಸ್ಟ್ ಮೊನ್ನೆ ನ್ಯೂಸಲ್ಲಿ ಓದಿದಾಗ ಫೋನ್ ಕಾಲ್, ವೈಫ್ ಜೊತೆ ಫೋನ್ ಕಾಲ್ ಒಂದು ಬಂದಿದೆ, ಕ್ಲಿಪ್ ಬಂದಿದೆ. ನೀವು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರದ್ದು ಸಂಬಂಧ ಹೇಗಿತ್ತು? ನ್ಯೂಸಲ್ಲಿ ಬರ್ತಿರೋ ಹಾಗೆ ಪ್ರಾಬ್ಲಮ್ಸ್ ಇತ್ತಾ ಏನು? ಮೇಡಮ್, ಪಾಯಿಂಟ್ ಇಸ್, ನ್ಯೂಸ್ ಅನ್ನೋದು ಇವತ್ತು ಸ್ಪೆಕ್ಯುಲೇಷನ್ ಆಗೋಗಿದೆ. ದೇ ಕಾನ್ಸ್ಟೆಂಟ್ಲಿ ಸ್ಪೆಕ್ಯುಲೇಟ್ ಹಿಂಗಾಗಿರ್ಬೋದು ಇದು ಅದು ಅಂತ. One thing is, this is completely personal. Who are we to get into that? Another one point. Okay. Now that it is public, one though, not about them, but I'm asking you. ಯಾರೋ ಲೀಕ್ ಮಾಡಿದ್ರು ಅಂತ ಬರ್ತಾ ಇದೆಯಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಅವ್ರಿಗೆ ಹೆಂಗೆ ಹೋಯ್ತು ಅನ್ನೋದು ಕ್ವಶನ್. ಆ ಲೀಕ್ ಮಾಡ್ದ ಅವ್ರಿಗೆ. ಎರಡನೇದು, someone told me, ಅದು ನಾನು ಕೇಳಲ್ಲ, ಅದು someone told me ಆ ಗ್ರೂಪ್ನಲ್ಲೇ ಲೀಕ್ ಮಾಡಿರೋ, ನಿಮ್ಮ ಪ್ರೊಡ್ಯೂಸರ್ ಗ್ರೂಪ್ನಲ್ಲೇ ಲೀಕ್ ಮಾಡಿರೋದು. ವೈ ವುಡ್ ಎನಿ ಒನ್ ಫ್ರಮ್ ಪ್ರೊಡ್ಯೂಸರ್ ಗ್ರೂಪ್ ಲೀಕ್ ಎನಿಥಿಂಗ್, ಎನಿ ಸಚ್ ವಿಡಿಯೋ? ಅದರಿಂದ ಇವ್ರಿಗೇನಾಗುತ್ತೆ ಅಂತ ಗೊತ್ತಾಗಿಲ್ಲ ನನಗೆ. ಆ ಮೂವಿಗೆ ಏನು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಗೊತ್ತಾಗಿಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್, ಇಟ್ಸ್ ಸೋ ಪರ್ಸ್ನಲ್. ಫಸ್ಟ್ ಆಫ್ ಆಲ್ ಅದು ಆ ಪರ್ಟಿಕ್ಯುಲರ್ ಪರ್ಸನ್ಗೆ, ಎಕ್ಸ್-ಪರ್ಸನ್ಗೆ ಹೆಂಗೆ ರೀಚ್ ಆಯಿತು ಇದು ಕ್ವಶನ್. ಇದರ್ ಮಿಸ್ಟರ್ ಗುರುಪ್ರಸಾದ್ ವುಡ್ ಹ್ಯಾವ್ ಸೆಂಟ್ ಅಲ್ವಾ, ಇಲ್ಲ ಸುಮಿತ್ರಾ ಅವರು ಸೆಂಡ್ ಮಾಡಿರಬೇಕು. ಇವಾಗ ಗುರುಪ್ರಸಾದ್ ಆಗಿರಲಿ, ಸುಮಿತ್ರಾ ಆಗಿರಲಿ, ಯಾರಿಗೆ ಸೆಂಡ್ ಮಾಡ್ತಾರೆ? ಒನ್ ಹೂ ಇಸ್ ಸೋ ಕ್ಲೋಸ್ ಟು ದಮ್ ಅಲ್ವಾ, ಆ ಫ್ಯಾಮ್ಲಿಗೆ ತುಂಬ ಕ್ಲೋಸ್ ಆಗಿರೋರು ಸೆಂಡ್ ಮಾಡಿರ್ತಾರೆ. ಅವರಿಂದ ಹೆಂಗೆ ಲೀಕ್ ಆಗಿದೆ ಅನ್ನೋದು ಕ್ವಶನ್. ಅವ್ರಿಗೆ ಯಾಕೆ ಸೆಂಡ್ ಮಾಡಿದಾರ ಅನ್ನೋದು ಕ್ವಶನ್ನೇ ತಾನೆ. ಓಕೆ, forget about all these things. Who will record, madam? ಯಾರು ರೆಕಾರ್ಡ್ ಮಾಡಿರ್ತಾರೆ? ಯಾಕೆ ಅಷ್ಟೊಂದು ಡೌಟ್ ಇತ್ತು ಅವ್ರಿಗೆ ರೆಕಾರ್ಡ್ ಮಾಡಿರೋರಿಗೆ? ಯಾರು ರೆಕಾರ್ಡ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್? ಇಫ್ ಇಟ್ ಇಸ್ ಗುರುಪ್ರಸಾದ್, ವೈ ಡಿಡ್ ಹಿ ರೆಕಾರ್ಡ್? ಅದೊಂದು ಕ್ವಶನ್ ಇದೆ ತಾನೆ. ಇದೆಲ್ಲ ಪಕ್ಕದಲ್ಲಿಟ್ರೆ, ಡೋಂಟ್ ಯು ಥಿಂಕ್ ದಟ್ ಈಸ್ ದ ಪರ್ಸನಲ್ ಥಿಂಗ್? ಇವಾಗ ಈ ರಿಸೀವ್ ಮಾಡ್ಕೊಂಡಿರೋ ಪರ್ಸನ್ನು ಅವ್ರ ಪರ್ಸನಲ್ ಸರ್ಕಲ್ನಲ್ಲೇ ಇರಬೇಕಾಗುತ್ತೆ ಅಲ್ವಾ, ಅವ್ರ ಪರ್ಸನಲ್ ಸರ್ಕಲ್ ಅದು. ಸೊ ವೈ ಆರ್ ವಿ ಟಾಕಿಂಗ್ ಅಬೌಟ್ ಇಟ್ ಅನ್ನೋದು ಒಂದು ದೊಡ್ಡ ಕ್ವಶನ್ ನನಗೆ. ಗುರುಪ್ರಸಾದ್ ಇಸ್ ಒನ್ ಫೋಕಸ್ಡ್ ಪರ್ಸನ್ ಹೂ ಡಸಂಟ್ ಲೈಕ್ ಟು ಬಿ ಡಿಸ್ಟರ್ಬ್ಡ್. ಅದು ವೈಫ್ ಆಗಿರಲಿ, ಯಾರಾದ್ರೂ ಆಗಿರಲಿ. ಸಿ, ಐ ವಾಸ್ ವಿತ್ ಹಿಮ್ ಫಾರ್ ಅಬೌಟ್ 11-12 months ಅಂಕೋಲಿ, ಆಲ್ಮೋಸ್ಟ್ 12 months. ನನ್ನ ಜೊತೆ ಮಾತಾಡೋವಾಗ ವಿನಾಯಕ್ ಅಂತ ಇನ್ನೊಬ್ರು ಇದ್ದಾರೆ, ಹಿಸ್ ಪರ್ಸನಲ್ ಅಸಿಸ್ಟೆಂಟ್, ಅವರೂ ಇರ್ತಾ ಇರಲಿಲ್ಲ ರೂಮ್ನಲ್ಲಿ. ಸೊ ಹಿ ಯೂಸ್ ಟು ಕೀಪ್ ದಟ್ ಪರ್ಟಿಕ್ಯುಲರ್, ಏನಂತಾರೆ, ಅವ್ರದ್ದು ತುಂಬ ಫೋಕಸ್ಡ್ ಆಗಿರ್ತಾರೆ. ಸೊ ಫ್ಯಾಮಿಲಿ ಇವ್ರದ್ದು ಅವ್ರದ್ದು ಅನ್ನೋದು, ಐ ಮೀನ್, ಸಿ, ಐ ಹಾರ್ಡ್ಲಿ ಸಾ ಸುಮಿತ್ರಾ ಮೇಡಮ್ ವಿತ್ ಹಿಮ್. ನಾನು ಬಂದಾಗಿಂದ ಐ ಹಾರ್ಡ್ಲಿ ಸಾ ಹರ್ ಸ್ಟೇಯಿಂಗ್ ವಿತ್ ಹಿಮ್ ಆ್ಯಂಡ್ ವಿ ಹಾರ್ಡ್ಲಿ ಸ್ಪೋಕ್ ಅಬೌಟ್ ಹರ್. ಆ 1 yearನಲ್ಲಿ ಏನಿದ್ದೀವಿ, ತುಂಬ ರೇರ್ ಆಗಿ ನಮ್ಗೆ ಸುಮಿತ್ರಾ ಮೇಡಮ್ ಟಾಪಿಕ್ ಬರೋದು ತುಂಬ ರೇರ್ ಆಗಿತ್ತು. ಆ ಟಾಪಿಕ್ ಬಂದಾಗೆಲ್ಲ ನಮ್ಮದು ಡೈಲಾಗ್ ಏನಿತ್ತು ಅಂದರೆ, ಸಿಂಪಲ್ಲಿ ಉದಯ್ ಅವ್ರಿಗೇನಾದರೂ ಮಾಡಿಬಿಟ್ಟು ನಾನು ಸಾಯೋ ಅಷ್ಟರಲ್ಲ ಅವ್ರಿಗೆ ಸೆಟಲ್ ಮಾಡಿಬಿಟ್ಟು ಹೋಗ್ತೀನಿ ಅನ್ನೋದಿತ್ತು. ಅದೇ ಓಕೆ, ಅಷ್ಟೇ ಇತ್ತು. ಐ ಡೋಂಟ್ ರಿಮೆಂಬರ್ ಎನಿಥಿಂಗ್ ಎಲ್ಸ್ ದಟ್ ಹಿ ಹ್ಯಾಸ್ ಸ್ಪೋಕನ್ ಟು. ಆ್ಯಂಡ್ ಸುಮಿತ್ರಾ ಅವ್ರ ಜೊತೆನೂ
I was spoke to her a lot of times. My relationship with Sumitra started when Ranganayaka ಆಡಿಯೋ ಫಂಕ್ಷನ್ನಲ್ಲಿ ಐ ಫಸ್ಟ್ ಮೆಟ್ ಹರ್. ಅದು ಮುಂಚೆ ಅವ್ರ ಮನೇಲಿ ಒಂದು ಸತಿ ಮೀಟ್ ಮಾಡಿದ್ದೆ. ಆ್ಯಂಡ್ ಆಫ್ಟರ್ ದಟ್ ಅಂದರೆ ಒಂದು 4 months ಆದಮೇಲೆ ಮತ್ತೆ ಈ ರಂಗನಾಯಕ ಆಡಿಯೋ ಫಂಕ್ಷನಲ್ಲಿ ಮೀಟ್ ಮಾಡಿದೆ. ಅದಾದಮೇಲೆ ವೆನ್ ಗುರುಪ್ರಸಾದ್ ಪಾಸ್ಡ್ ಅವೇ ಐ ವಾಸ್ ಇನ್ ವೆರಿ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ಹರ್. ಅಲ್ಲೇನು ನಡೀತಾ ಇತ್ತು, ಫಾರ್ ಎಕ್ಸಾಂಪಲ್ ರೇಡ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು, ಆ ಹೋಟೆಲ್ ರೂಮ್ ವೆಕೇಟ್ ಮಾಡಬೇಕಾಗಿತ್ತು, ಇದೆಲ್ಲ ಟೈಮ್ನಲ್ಲೂ ನಾನು ಅವ್ರ ಜೊತೆ ಇದ್ದೆ. ಆ್ಯಂಡ್ ಐ ನೆವರ್ ಫೆಲ್ಟ್ ಅಂದರೆ ಅವ್ರ ಇಂಟರ್ನಲ್ ಏನಿದೆಯೋ ನಂಗೆ ಗೊತ್ತಿಲ್ಲ ಮೇಡಮ್. ಐ ಡೋಂಟ್ ನೋ ಕಾಮೆಂಟ್ ಆನ್ ದ್ಯಾಟ್ ಆಲ್ಸೋ. ಅವ್ರದ್ದು ಏನಿದೆ ಅನ್ನೋದು ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ. ಐ ವುಡ್ ಹವ್ ಓಪನ್ಲಿ ಸ್ಪೋಕ್ ಟು ಯು, ಬಟ್ ನಂಗೆ ಗೊತ್ತಿಲ್ಲ, ಫ್ರಾಂಕ್ಲಿ ಏನು ಗೊತ್ತಿಲ್ಲ. ಅವ್ರ ರಿಲೇಷನ್ಶಿಪ್ಸ್ ಹೆಂಗಿತ್ತು, ಏನೋ ಹೆಂಗಿದೆ, ಏನೂ ಗೊತ್ತಿಲ್ಲ ನನಗೆ. ಬಟ್ ಯಾ, ಐ ಕ್ಯಾನ್ ಓನ್ಲಿ ಟೆಲ್ ದಟ್ ದೇ ನೆವರ್ ಹ್ಯಾಡ್ ಏನಂತಾರೆ ಒಂದು ಕ್ವಾರಲ್ ಥರ ಪ್ರಾಬ್ಲಮ್ ಏನು ಇರಲಿಲ್ಲ ಅಂತ ನಾನು ಅನ್ಕೊತೀನಿ. ಬಿಕಾಸ್ ದೇ ನೆವರ್ ಫಾಟ್ ಇನ್ ದ ಸೆನ್ಸ್ ನಮ್ಮ ಫ್ಯಾಮಿಲಿನಲ್ಲಿ ಹೆಂಗೆ ಇರುತ್ತೆ ಆ ಥರ ಏನು ಇರಲಿಲ್ಲ. ಆ್ಯಂಡ್ ದೇ ಆಲ್ಸೋ ಐ ಡೋಂಟ್ ನೋ ಇಫ್ ದೇ ಹ್ಯಾಡ್ ದಟ್ ಇಂಟಿಮಸಿ ಟುಗೆದರ್, because he was too focused. He never used to pick her call because he was too focused on the project. Adantu na helballa. And about this clipping agirli innond agirli, see, not necessarily who she think has leaked is the person who could have done it, because nange aa person gottu ivuru gottu. It doesn't work that way. ಆ್ಯಂಡ್ ಇನ್ಫ್ಯಾಕ್ಟ್ ಆ ಥರ ಏನಾದರೂ ರಿಲೀಸ್ ಆದರೆ ದಟ್ ಡ್ಯಾಮೇಜಸ್ ಮೂವಿ. ಆ ಪರ್ಟಿಕ್ಯುಲರ್ ಇಮೇಜ್ ಏನಾದರೂ ಬಂದರೆ, ಇವಾಗ ನೀವು ಏನು ತೋರಿಸ್ಬೇಕು ಅನ್ಕೋತಾರೆ ಇಮೇಜು, ಅದು ಆಚೆ ಬಂದರೆ ಇಟ್ ಈಸ್ ಅ ಡ್ಯಾಮೇಜ್ ಟು ಮೂವಿ. ವೈ ವುಡ್ ಎನಿ ಪ್ರೊಡ್ಯೂಸರ್ ಡೂ ದ್ಯಾಟ್ ಅಲ್ವಾ?